ಮಹಾಭಾರತದ ಅಂತಿಮ ಸಂಗ್ರಾಮ ಗದಾಯುದ್ಧವಾಗಿತ್ತು. ಆ ಗದಾಯುದ್ಧದಲ್ಲಿ ಭೀಮನು ದುರ್ಯೋಧನನ ತೊಡೆಯನ್ನು ಮುರಿದು ಹಾಕಿದ್ದ. ದುರ್ಯೋಧನ ಧರಾಶಾಯಿಯಾಗಿದ್ದ. ಯಾವಾಗ ದ್ರೌಪದಿಯ ವಸ್ತ್ರಾಪಹಾರ ಆಗಿತ್ತೋ ಆವಾಗ ದುರ್ಯೋಧನ ತನ್ನ ತೊಡೆಯನ್ನು ತಟ್ಟಿ ದ್ರೌಪದಿಯನ್ನು ಇಲ್ಲಿ ಬಾ ಕುಳಿತುಕೋ ಎಂದಿದ್ದ. ಆವಾಗಲೇ ಭೀಮನ ರಕ್ತ ಕುದಿದಿತ್ತು. ಅವನು ಘನಘೋರವಾದಂತಹ ಪ್ರತಿಜ್ಞೆಯನ್ನು ಮಾಡಿದ್ದ. ದುಷ್ಟ ದುರ್ಯೋಧನ, ಮುಂದೆ ನಡೆಯುವಂತಹ ಮಹಾಸಂಗ್ರಾಮದಲ್ಲಿ ನಿನ್ನ ತೊಡೆಯನ್ನು ಮುರಿದು ಹಾಕುತ್ತೇನೆ. ಇಂದಿಗೆ ಆ ಪ್ರತಿಜ್ಞೆ ಪೂರ್ತಿಯಾಗಿತ್ತು. ದುರ್ಯೋಧನನು ಸೋತ ಬಳಿಕ ಆ ಪಾಂಡವರೆಲ್ಲರೂ ತಮ್ಮ ಶಿಬಿರಕ್ಕೆ ಹಿಂತಿರುಗುತ್ತಾರೆ. ಆಗ ಅಲ್ಲಿಗೆ ಬಂದಂತಹ ಅಶ್ವತ್ಥಾಮ, ಕೃತವರ್ಮ, ಕೃಪಾಚಾರ್ಯರು ದುರ್ಯೋಧನನ ಈ ದುಷ್ಟ ಅವಸ್ಥೆಯನ್ನು ಕಂಡು ಮಮ್ಮಲ ಮರುಗುತ್ತಾರೆ. ಅಶ್ವತ್ಥಾಮ ಹೇಳುತ್ತಾನೆ, ಯುವರಾಜ ದುರ್ಯೋಧನ, ನೀನೇನು ಚಿಂತಿಸದಿರು. ಈಗಲೂ ನಾವು ಸೋತು ಹೋಗಿಲ್ಲ. ನಾನು ಇನ್ನೂ ಕೂಡ ಬದುಕಿದ್ದೇನೆ. ನೀನು ನನಗೆ ಈಗಲೇ ಸೇನಾಧಿಪತ್ಯವನ್ನು ವಹಿಸಿಕೊಡು. ನಾನು ಈಗಲೇ ಹೋಗಿ ಆ ಪಾಂಡವರ ರುಂಡವನ್ನು ಚೆಂಡಾಡಿಕೊಂಡು ಬರುತ್ತೇನೆ. ಆಗ ಅಶ್ವತ್ಥಾಮನ ಮಾತನ್ನು ಕೇಳಿದಂತಹ ದುರ್ಯೋಧನ ಸಂತುಷ್ಟನಾಗಿ, ಇಗೋ ಅಶ್ವತ್ಥಾಮ, ನಮ್ಮ ಕೌರವ ಸೇನೆಯ ಅಂತಿಮ ಸೇನಾಧಿಪತ್ಯವನ್ನು ನಿನಗೆ ವಹಿಸಿದ್ದೇನೆ ಎಂದು ಅಶ್ವತ್ಥಾಮನಿಗೆ ತಮ್ಮ ಕೌರವರ ಅಂತಿಮ ಸೇನಾಧಿಪತ್ಯವನ್ನು ವಹಿಸಿಕೊಡುತ್ತಾನೆ. ಇಂದು ನಮಗೆ ಅಪಶಕುನ ಆಗಲಿದೆ ಎನ್ನುವುದನ್ನು ಅರಿತಂತಹ ಶ್ರೀಕೃಷ್ಣ ಈ ಪಾಂಡವರನ್ನು ಬೇರೊಂದು ಶಿಬಿರ ಸ್ಥಳಕ್ಕೆ ಕರೆದುಕೊಂಡು ಹೋಗಿರುತ್ತಾನೆ. ಈ ಪಾಂಡವರ ಶಿಬಿರಕ್ಕೆ ಮಧ್ಯರಾತ್ರಿಯೇ ಆಗಮಿಸಿದ ಅಶ್ವತ್ಥಾಮ, ಕೃತವರ್ಮ ಇವರೆಲ್ಲರೂ ಒಟ್ಟುಗೂಡಿ ಪಾಂಡವರೇ ಅಲ್ಲಿ ಮಲಗಿದ್ದಾರೆಂದುಕೊಂಡು ಪಾಂಡವರ 5 ಜನ ಮಕ್ಕಳ ರುಂಡವನ್ನು ತುಂಡು ಮಾಡುತ್ತಾರೆ. ಅಶ್ವತ್ಥಾಮನೇ ಆ 5 ರುಂಡಗಳನ್ನು ಹಿಡಿದು ಉಳಿದಂತಹ ಎಲ್ಲ ಸೈನಿಕರನ್ನು ಕೂಡ ಕೊಂದು ಬಿಡುತ್ತಾನೆ. ಈ 5 ಜನ ಪಾಂಡವರೆಂದು ಗ್ರಹಿಸಿದಂತಹ ಪಾಂಡವರ ಮಕ್ಕಳ ರುಂಡವನ್ನು ತೆಗೆದುಕೊಂಡು ಆ ಅಶ್ವತ್ಥಾಮನು ದುರ್ಯೋಧನನ ಬಳಿಗೆ ಹೋಗುತ್ತಾನೆ. ಯುವರಾಜ ದುರ್ಯೋಧನ, ಇಲ್ಲಿ ನೋಡು, ಪಂಚಪಾಂಡವರ ರುಂಡಗಳಿವೆ ಎಂದು ತೋರಿಸಿದಾಗ ದುರ್ಯೋಧನನು ನೋಡಿ ಕಣ್ಣೀರು ಹಾಕುತ್ತಾನೆ. ಏನು ಮಾಡಿಬಿಟ್ಟೆ ಅಶ್ವತ್ಥಾಮ? ಈ ಪಾಂಡವರಲ್ಲ, ಇವರು ಪಾಂಡವರ ಮಕ್ಕಳು. ಶ್ರುತಾನಿಕ, ಶ್ರುತಿವಿಂಧ್ಯ, ಶ್ರುತಸೋಮ ಇತ್ಯಾದಿ ಪಂಚಪಾಂಡವರ ಮಕ್ಕಳಾಗಿದ್ದಾರೆ. ಆ ಮಕ್ಕಳನ್ನು ಕೂಡ ನೀನು ಕೊಂದುಬಿಟ್ಟೆಯಲ್ಲವೇ? ನಿನ್ನಿಂದ ದೊಡ್ಡ ಪ್ರಮಾದವಾಯಿತು ಎಂದು ಕಣ್ಣೀರು ಸುರಿಸುತ್ತಾನೆ. ತನ್ನಿಂದ ತಪ್ಪಾಯಿತು ಎಂದು ಗ್ರಹಿಸಿದಂತಹ ಆ ಅಶ್ವತ್ಥಾಮ, ಈಗ ನನ್ನನ್ನು ಈ ಪಾಂಡವರು ಜೀವಂತ ಬಿಡಲಾರರು ಎನ್ನುವ ಹೆದರಿಕೆಯಿಂದ ಓಡಿ ಹೋಗುತ್ತಾನೆ. ಹಾಗೂ ವೇದವ್ಯಾಸ ಮಹರ್ಷಿಗಳ ಆಶ್ರಮದಲ್ಲಿ ವಾಸ ಮಾಡುತ್ತಾ ಇರುತ್ತಾನೆ. ಆಗ ಈ ಪಾಂಡವರ ಮಕ್ಕಳ ಅಂತ್ಯವಾದುದನ್ನು ಕೇಳಿದಂತಹ ಪಂಚಪಾಂಡವರು ಮಮ್ಮಲ ಮರುಗುತ್ತಾರೆ. ಇದೆಲ್ಲವೂ ಅಶ್ವತ್ಥಾಮನ ಕೃತ್ಯ ಎಂಬುದು ಅವರಿಗೆ ಗೊತ್ತಾಗುತ್ತದೆ. ಅಶ್ವತ್ಥಾಮನನ್ನು ಹುಡುಕುತ್ತಾ ಅವರು ಆ ವೇದವ್ಯಾಸ ಮಹರ್ಷಿಗಳ ಆಶ್ರಮಕ್ಕೂ ಬರುತ್ತಾರೆ. ಈ ಆಶ್ರಮಕ್ಕೂ ಬಂದಂತಹ ಪಂಚಪಾಂಡವರು ಹಾಗೂ ಶ್ರೀಕೃಷ್ಣನನ್ನು ಕಂಡು ಹೆದರಿ ಹೋದಂತಹ ಈ ಅಶ್ವತ್ಥಾಮ ತನ್ನ ರಕ್ಷಣೆಗಾಗಿ ಹಾಗೂ ಪಾಂಡವರ ನಿರ್ನಾಮಕ್ಕಾಗಿ ಒಂದು ದರ್ಭೆಯನ್ನು ತೆಗೆದುಕೊಂಡು ಬ್ರಹ್ಮಾಸ್ತ್ರವನ್ನು ಪ್ರಯೋಗಿಸುತ್ತಾನೆ. ಈ ಬ್ರಹ್ಮಾಸ್ತ್ರವನ್ನು ಪ್ರಯೋಗಿಸಿದ ಅಶ್ವತ್ಥಾಮನನ್ನು ಕಂಡಂತಹ ಶ್ರೀಕೃಷ್ಣ ಅರ್ಜುನನ್ನು ಹೇಳುತ್ತಾನೆ, ಅರ್ಜುನ, ನಿನಗೂ ಕೂಡ ಈ ಬ್ರಹ್ಮಾಸ್ತ್ರದ ಪ್ರಯೋಗ ಗೊತ್ತಿದ್ದಾನೆ. ಕೂಡಲೇ ಆ ಬ್ರಹ್ಮಾಸ್ತ್ರವನ್ನು ನಿರ್ನಾಮ ಮಾಡುವುದಕ್ಕಾಗಿ ನೀನು ಕೂಡ ಬ್ರಹ್ಮಾಸ್ತ್ರವನ್ನು ಬಿಡು ಎಂದು ಹೇಳುತ್ತಾನೆ. ಶ್ರೀಕೃಷ್ಣನ ಮಾತನ್ನು ಕೇಳಿದಂತಹ ಅರ್ಜುನನು ಕೂಡ ಬ್ರಹ್ಮನನ್ನು ಸ್ಮರಿಸಿ ಬ್ರಹ್ಮಾಸ್ತ್ರವನ್ನು ಪ್ರಯೋಗಿಸುತ್ತಾನೆ. ಈ 2 ಬ್ರಹ್ಮಾಸ್ತ್ರಗಳ ಹೋರಾಟದಿಂದಾಗಿ ಇಡೀ ಜಗತ್ತು, ಇಡೀ ಬ್ರಹ್ಮಾಂಡವೇ ನಶಿಸಿ ಹೋಗುವುದು ಎನ್ನುವುದನ್ನು ಗ್ರಹಿಸಿದ ವೇದವ್ಯಾಸರು ಈ ತನ್ನ ಆತ್ಮಶಕ್ತಿಯಿಂದ, ತಪೋಬಲದಿಂದ ಆ 2 ಬ್ರಹ್ಮಾಸ್ತ್ರವನ್ನು ಅಲ್ಲಿ ನಿಲ್ಲಿಸುತ್ತಾರೆ. ಹಾಗೂ ಹೇಳುತ್ತಾರೆ, ಏನು ಮಾಡಿಬಿಟ್ಟರಿ ಅಶ್ವತ್ಥಾಮ, ಅರ್ಜುನ, ನಿಮಗೆ ಅಷ್ಟೂ ಗೊತ್ತಿಲ್ಲವೇ? ಈ ಬ್ರಹ್ಮಾಸ್ತ್ರವು ಇಡೀ ಬ್ರಹ್ಮಾಂಡವನ್ನೇ ನಾಶ ಮಾಡುವುದು. ಅರ್ಜುನ, ಕೂಡಲೇ ನೀನು ಬಿಟ್ಟಂತಹ ಬ್ರಹ್ಮಾಸ್ತ್ರವನ್ನು ಹಿಂತೆಗೆದುಕೋ. ಅಶ್ವತ್ಥಾಮ, ನೀನು ಕೂಡ ನಿನ್ನ ಬ್ರಹ್ಮಾಸ್ತ್ರವನ್ನು ಹಿಂತೆಗೆದುಕೋ ಎಂದು ಹೇಳುತ್ತಾರೆ. ಕೂಡಲೇ ಅರ್ಜುನನು ವ್ಯಾಸರ ಮಾತುಗಳಿಗೆ ಬೆಲೆಯನ್ನು ಕೊಟ್ಟು ಬ್ರಹ್ಮಾಸ್ತ್ರವನ್ನು ಹಿಂತೆಗೆದುಕೊಳ್ಳುತ್ತಾನೆ.
ಆದರೆ ಅಶ್ವತ್ಥಾಮನಿಗೆ ಕೇವಲ ಆ ಬ್ರಹ್ಮಾಸ್ತ್ರವನ್ನು ಪ್ರಯೋಗ ಮಾಡುವುದು ಮಾತ್ರ ಗೊತ್ತಿತ್ತು. ಆ ಬ್ರಹ್ಮಾಸ್ತ್ರವನ್ನು ಹಿಂತೆಗೆಯುವುದು ಆತನಿಗೆ ಗೊತ್ತಿರಲಿಲ್ಲ. ಆದ್ದರಿಂದ ಆ ಬ್ರಹ್ಮಾಸ್ತ್ರವನ್ನು ಆತನು ಅಭಿಮನ್ಯುವಿನ ಪತ್ನಿಯಾದ ಉತ್ತರೆಯ ಗರ್ಭದಲ್ಲಿ ಬೆಳೆಯುತ್ತಾ ಇದ್ದಂತಹ ಸಣ್ಣ ಶಿಶುವಿಗೆ ಪ್ರಯೋಗಿಸುತ್ತಾನೆ. ಈ ಬ್ರಹ್ಮಾಸ್ತ್ರದ ಪ್ರಯೋಗದಿಂದಾಗಿ ಆ ಮಗುವು ಅಲ್ಲಿ ಅಸುನೀಗಿ ಹೋಗಿರುತ್ತದೆ. ಇದೆಲ್ಲವನ್ನು ತನ್ನ ದಿವ್ಯ ದೃಷ್ಟಿಯಿಂದಲೇ ಕಂಡಂತಹ ಶ್ರೀಕೃಷ್ಣನು ಅಶ್ವತ್ಥಾಮನನ್ನು ಕುರಿತು ಹೇಳ್ತಾನೆ, ಎಲೆ ದುರುಳ ದುಷ್ಟ ಅಶ್ವತ್ಥಾಮ, ನಿನಗೆ ಆ ಭಗವಂತನು ಕೊಟ್ಟಂತಹ ಜೀವವನ್ನು ತೆಗೆಯುವುದು, ಜೀವವನ್ನು ಕೊಲ್ಲುವುದು ಹೇಗೆ ಅಂತ ಗೊತ್ತಿದ್ದರೆ ಆ ಜೀವವನ್ನು ಮತ್ತೊಮ್ಮೆ ಬದುಕಿಸುವುದು ನನಗೂ ಗೊತ್ತಿದೆ. ಆ ಜೀವವನ್ನು ನಾನು ಖಂಡಿತ ಬದುಕಿಸುತ್ತೇನೆ ಎಂದು ಹೇಳಿ ಅರ್ಜುನನಿಗೆ ಹೇಳುತ್ತಾನೆ, ಎಲೆ ಅರ್ಜುನ, ಆ ದುಷ್ಟ ಅಶ್ವತ್ಥಾಮನ ಶಿರೋಮಣಿಯಲ್ಲಿ ಇರುವಂತಹ ಆ ನೀಲಮಣಿಯನ್ನು ಈಗಲೇ ತೆಗೆದುಕೋ, ಅದೇ ಆತನ ಸರ್ವಸ್ವ ಎಂದು ಹೇಳುತ್ತಾನೆ. ಕೂಡಲೇ ಅರ್ಜುನನು ಹೋಗಿ ತನ್ನ ಅಸ್ತ್ರದಿಂದ ಆ ಅಶ್ವತ್ಥಾಮನ ಶಿರೋಭಾಗದಲ್ಲಿದ್ದಂತಹ ನೀಲಮಣಿಯನ್ನು ಕಿತ್ತುಕೊಂಡು ಬರುತ್ತಾನೆ. ಯಾವಾಗ ಅಶ್ವತ್ಥಾಮನ ಶಿರೋಭಾಗದಲ್ಲಿದ್ದಂತಹ ನೀಲಮಣಿಯನ್ನು ಅರ್ಜುನನು ಕಿತ್ತುಕೊಂಡನೋ ಆವಾಗದಿಂದ ಆ ಗಾಯದಿಂದ ಒಸರಿ ಬರುತ್ತಾ ಇದ್ದಂತಹ ದುರ್ಗಂಧ ವಾಸನೆಯುಕ್ತವಾದಂತಹ ರಕ್ತ ಅದೇ ಕಲಿಯುಗದ ಪ್ರತೀಕವಾಗಿ ಹೊರಬರುತ್ತದೆ. ಶ್ರೀಕೃಷ್ಣ ಹೇಳ್ತಾನೆ, ಹೇ ದುಷ್ಟ ಅಶ್ವತ್ಥಾಮ, ಸಾವಿಗೆ ಹೆದರುತ್ತಾ ಇದ್ದಂತಹ ನೀನು ಸಣ್ಣ ಜೀವವನ್ನು ಕೊಂದು ಬಿಟ್ಟಿದ್ದೀಯಾ. ಇನ್ನು ನಿನಗೆ ಸಾವಿನ ಭಯವಿಲ್ಲ. ಎಷ್ಟರ ತನಕ ಈ ನಿನ್ನ ಗಾಯದಿಂದ ರಕ್ತವು ಒಸರಿ ಬರುತ್ತಾ ಇರುತ್ತದೋ ಹಾಗೂ ಕಲಿಯುಗದ ಅಂತ್ಯವಾಗುವುದಿಲ್ಲವೋ ಅಲ್ಲಿಯ ತನಕ ನಿನಗೆ ಸಾವಿಲ್ಲ ಎಂದು ಹೇಳುತ್ತಾನೆ. ಈ ಅಶ್ವತ್ಥಾಮ ಈಗಲೂ ಕೂಡ ಜೀವಂತವಾಗಿದ್ದಾನೆ ಎನ್ನುವುದಕ್ಕೆ ಹಲವಾರು ಸಾಕ್ಷಿಗಳಿವೆ. ಮಹಾರಾಷ್ಟ್ರ ಹಾಗೂ ಮಧ್ಯಪ್ರದೇಶ ಹಾಗೂ ಗುಜರಾತ್ ಈ 3 ರಾಜ್ಯಗಳ ಮಧ್ಯೆ ಇರುವಂತಹ ಒಂದು ನಂದೂರ್ಬಾರ್ ಎನ್ನುವಂತಹ ಒಂದು ಊರಿದೆ. ಹಾಗೂ ಅಲ್ಲಿ ಇರುವಂತಹ ಒಂದು ಗುಡ್ಡ ಪರ್ವತ, ಅಸ್ತಂಬಾ ಪರ್ವತದಲ್ಲಿ ಈತನ ವಾಸವಿದೆ ಎಂದು ಈಗಲೂ ಹೇಳುತ್ತಾರೆ. ಆ ಗಾಯದಿಂದ ಬರುತ್ತಾ ಇರುವಂತಹ ರಕ್ತ ಹಾಗೂ ದುರ್ಗಂಧವನ್ನು ತಡೆಯುವುದಕ್ಕಾಗಿ ಈಗಲೂ ಕೂಡ ಆತ ಅಶ್ವತ್ಥಾಮ ಗುಡ್ಡಗಾಡಿನಲ್ಲಿರುವಂತಹ ಆದಿವಾಸಿಗಳ ಮನೆಗೆ ಹೋಗಿ ನನಗೆ ತುಪ್ಪ ಕೊಡಿ, ಸ್ವಲ್ಪ ಎಣ್ಣೆ ಕೊಡಿ ಎಂದು ಬೇಡುತ್ತಾ ಇರುತ್ತಾನಂತೆ. ಆ ಆದಿವಾಸಿಗಳಿಗೆ ಈ ಅಶ್ವತ್ಥಾಮನೇ ದೇವರು. ಹೊರ ಊರಿನಿಂದ ಅಂದರೆ ಲಂಡನ್ ಹಾಗೂ ಇಂಗ್ಲೆಂಡ್, ಅಮೇರಿಕಾದಿಂದ ಕೂಡ ಈ ಅಶ್ವತ್ಥಾಮನನ್ನು ಪರೀಕ್ಷಿಸಲು ಹಲವಾರು ಜನ ಬಂದಿದ್ದಾರೆ. ಆದರೆ ಆ ಅಶ್ವತ್ಥಾಮನು ಕೆಲವು ಜನರಿಗೆ ಮಾತ್ರ ತನ್ನ ಅರಿವನ್ನು ತೋರಿಸಿಕೊಟ್ಟಿದ್ದಾನೆ. ಈಗಲೂ ಕೂಡ ಆ ಅಶ್ವತ್ಥಾಮನಿಗೆ ಆದಿವಾಸಿಗಳೇ ತನ್ನ ಪರಿವಾರ.